ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ನಡುಗಡ್ಡೆ ಸೇತುವೆ ಕಾಮಗಾರಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಳೆದ ಅಧಿವೇಶನದಲ್ಲಿ ಸೇತುವೆ ಕಾಮಗಾರಿ ಕುರಿತು ಧ್ವನಿ ಎತ್ತಿದ್ದ ಬೆಳಗಾವಿ ಜಿಲ್ಲೆಯ ಅಥಣಿ ಮತಕ್ಷೇತ್ರದ ನೂತನ ಸಚಿವ ಲಕ್ಷ್ಮಣ ಸವದಿ ಕಾಮಗಾರಿಗೆ ಅಗತ್ಯ ಅನುದಾನ ಒದಗಿಸುವ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ನಡುಗಡ್ಡೆ ಸೇತುವೆ ಕಾಮಗಾರಿ ವಿಚಾರ. ಕಳೆದ ಅಧಿವೇಶನದಲ್ಲಿ ಈ ಸೇತುವೆ ಕಾಮಗಾರಿ ಕುರಿತು ಮಾತನಾಡಿದ್ದ ಸಚಿವ ಲಕ್ಷ್ಮಣ ಸವದಿ ಹಣಕಾಸು ಇಲಾಖೆಯಿಂದ ಅನುದಾನ ಒದಗಿಸುವಂತೆ ಈಗಾಗಲೇ ಮನವಿ ಮಾಡಿರುವುದಾಗಿ ತಿಳಿಸಿದ್ದಾರೆ. ಅಥಣಿ ಪಟ್ಟಣದ ಗೋಶಿರಪ್ಪನಗಡ್ಡೆ ಹಾಗೂ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದ ಸೇತುವೆ ಕಾಮಗಾರಿಗಳ ಬಗ್ಗೆಯೂ ಅಧಿವೇಶನದಲ್ಲಿ ಪ್ರಸ್ತಾಪಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಈ ಕಾಮಗಾರಿಗಳಿಗೆ ಅಗತ್ಯ ಹಣಕಾಸು ನೆರವು ದೊರೆಯುವಂತೆ ಮುಂದಿನ ದಿನಮಾನಗಳಲ್ಲಿ ಕ್ರಮವನ್ನು ಕೈಗೊಳ್ಳುವುದಾಗಿ ಸಚಿವರು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಸಕ್ಕರೆ ಬೆಲೆ ಏರಿಕೆ ವಿಚಾರಕ್ಕೂ ಸಚಿವ ಲಕ್ಷ್ಮಣ ಸವದಿ ಪ್ರತಿಕ್ರಿಯಿಸಿದ್ದಾರೆ. ಸಕ್ಕರೆ ದಾಸ್ತಾನು ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯಾಗಿದೆ. ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭಿಸಿ ಸಕ್ಕರೆ ಉತ್ಪಾದನೆ ಹೆಚ್ಚಿಸಬೇಕು. ಇದರಿಂದ ಗ್ರಾಹಕರ ಮೇಲಿನ ಹೊರೆ ಕಡಿಮೆಯಾಗುವುದರ ಜೊತೆಗೆ ಕಬ್ಬು ಬೆಳೆಗಾರರಿಗೂ ಅನುಕೂಲವಾಗಲಿದೆ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಈ ಕುರಿತು ಈಗಾಗಲೇ ಸೂಚನೆ ನೀಡಿದ್ದಾರೆ. ಸಕ್ಕರೆ ಬೆಲೆ ಏರಿಕೆಯಿಂದ ರೈತರಿಗೆ ಉತ್ತಮ ಬೆಲೆ ದೊರೆಯುವಂತಾಗಬೇಕು ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಕಂಕನವಾಡಿ ಸೇತುವೆ ಹಾಗೂ ಸಕ್ಕರೆ ಬೆಲೆ ಕುರಿತು ಸಚಿವರ ಹೇಳಿಕೆ ಇದಾಗಿದ್ದು, ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಹುಲ್ ಕಲೂತಿ, ಉಪಾಧ್ಯಕ್ಷ ಮಾಮೂನ್ ರಶೀದ್ ಪ್ರಾರ್ಥನಳ್ಳಿ, ಸದಸ್ಯ ಧರೆಪ್ಪ ತೇಲಿ, ಶ್ರೀಶೈಲ್ ದಳವಾಯಿ, ನಗರಸಭೆ ಮಾಜಿ ಅಧ್ಯಕ್ಷ ಪರಮಾನಂದ ಗಬ್ರೋಜಿ, ಇಲಾಹಿ ಕಂಗನೊಳ್ಳಿ, ನರಸಪ್ಪ ತೇಲಿ, ಶ್ರೀಶೈಲ್ ತೇಲಿ, ನ್ಯಾಯವಾದಿ ಎನ್ಎಸ್ ದೇವರವರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಒಂದು ಅಥಣಿದು ಇದೆ, ಜಮಖಂಡಿದು ಇದೆ. ಗೋಶಿರಪ್ಪನ ಗಡ್ಡೆದು ನಾನು ಅಧಿವೇಶನ ಸಂದರ್ಭದಲ್ಲಿ ಮಾತಾಡಿದ್ದೆ. ಅವರು ಫೈನಾನ್ಸ್ ಇಯರ್ದಲ್ಲಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ಲಿಕ್ಕೆ ಹೇಳ್ತಾರೆ. ಸಕ್ಕರೆ ಕೇಸಿಟಿ ಆಗುವುದರಿಂದ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭ ಮಾಡಿ ಸಕ್ಕರೆ ಉತ್ಪಾದನೆ ಆಗಬೇಕು, ಗ್ರಾಹಕರಿಗೆ ಹೊರೆ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗಲಿ ಒಂದು ಸ್ವಲ್ಪ ಸಕ್ಕರೆ ರೇಟ್ ಹೆಚ್ಚಾದಾಗ ರೈತರ ಕಬ್ಬಿಗೆ ಬಿಲ್ಲು ಸಿಗುತ್ತೆ. ನೀರಿನ ಬಾಟ್ಲಿ ಒಂದು 120 ರೂಪಾಯಿ ಕೊಂಡು ಕುಡಿತಾರೆ, ಒಂದು 50 ರೂಪಾಯಿ ಸಕ್ಕರೆ ಕೊಂಡು ತಗೊಂಡ್ರೆ ಏನಾಗಲ್ಲ. ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗ್ತದ ಆಗಲ್ಲ.